ಚಿಕ್ಕಮಗಳೂರು ಅಂದರೆ ನಿಮಗೆ ಏನು ನೆನಪಾಗುತ್ತೆ ಹೇಳಿ? ಘಮ ಘಮ ಅನ್ನೋ ಕಾಫಿ, ಸದಾ ಮನುಷ್ಯ ತುಂಬಿರೋಂತಹ ಬಾಬಾ ಬುಡಂಗಿರಿ. ಆದರೆ ನಂಗೆ ಇನ್ನೂ ಒಂದು ಜಾಗ ನೆನಪಾಗುತ್ತೆ. ನಾನು ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಇಲ್ಲಿಗೆ ಬಂದಾಗ 100% ಆ ಜಾಗಕ್ಕೆ ಹೋಗ್ತೀನಿ. ಅಂತ ಅದ್ಭುತವಾದ ಜಾಗ ಇದು. ಯಾವ್ದು ಗೊತ್ತಾ? ಬನ್ನಿ ತೋರಿಸ್ತೀನಿ. ಬಸ್ ಸ್ಟ್ಯಾಂಡಿಂದ ಬರೀ 1.5 ಕಿಲೋಮೀಟರ್ ಡಿಸ್ಟೆನ್ಸು. ನಿಮ್ಗಾಗಲ್ಲ ಇಲ್ಲಿ ಯಾವುದೇ ಥರದ ಡಿಸ್ಟರ್ಬೆನ್ಸು. ಸ್ಟಾಫ್ ಕ್ಲೆನ್ಲಿನೆಸ್ ಆಗಲಿ, ಸರ್ವಿಸ್ ಆಗಲಿ, ಅದ್ಭುತ ಪರ್ಫಾರ್ಮೆನ್ಸು. ನಾನು ಹೇಳ್ತಿದ್ದ ಜಾಗ ಯಾವ್ದು ಗೊತ್ತಾ? ಇದೆ. ಕ್ರಿಸ್ಟಲಿನಲ್ಲಿ ತುಂಬ ಸ್ಪೆಷಲ್ ಆಗಿರೋ ಒಂದು ಜಾಗ ಇದೆ. ಯಾವ್ದು ಗೊತ್ತಾ? ಅದೇ ನಾನು ಕೂತಿರೋ ಜಾಗ, ಸ್ವಾದಿಷ್ಟ. ಇಲ್ಲಿ ಲೋಕಲ್ ಲೈಫ್ಸ್ ತುಂಬ ಈ ಸ್ವಾದಿಷ್ಟದ ಬಗ್ಗೆ ಹೇಳಿದರು. ಇದು ಒಂದು ಬ್ಯೂಟಿಫುಲ್ ಡೈನಿಂಗ್ ಸ್ಪಾಟ್. ಇಲ್ಲಿರೋಂತಹ ಕೆಲವು ಯುನೀಕ್ ರೆಸಿಪೀಸ್ ಎಲ್ಲೂ ಸಿಗಲ್ಲ ಅಂತ ಕೂಡ ನಂಗೆ ಹೇಳಿದ್ದಾರೆ. ಸ್ವಾದಿಷ್ಟ ರೆಸ್ಟೋರೆಂಟ್ ನಾವು ತುಂಬ ಭಾಳ ಹೈಜಿನಿಕ್ ಆಗಿ ಮಾಡ್ತೀವಿ. ವಿತೌಟ್ ಟೇಸ್ಟಿಂಗ್ ಪೌಡರ್ ಕಲರ್. ಇಲ್ಲಿ 5 years ಆಯಿತು ನಾವು ಇಲ್ಲಿವರೆಗೂ ಒಂದು 10 grams ಟೇಸ್ಟಿಂಗ್ ಪೌಡರ್ ಸಮೇತ ಕಿಚನ್ ಒಳಗಡೆ ತೊಗೊಂಬಂದಿಲ್ಲ. ಅದಕ್ಕೆ ಕಿಚನ್ ಟೀಮ್ ನಮಗೆ ತುಂಬ ಸಪೋರ್ಟ್ ಮಾಡಿದೆ. ಮತ್ತು ನಮ್ಮದು ಮೇನ್ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್. ಪ್ಯೂರ್ ವೆಜಿಟೇರಿಯನ್ ಅಂದರೆ ಇವಾಗ ತಂದೂರಲ್ಲಿ ಮಾಡಬೇಕು ಅಂದರೆ ರೊಟ್ಟಿಗೆ ಮೊಟ್ಟೆ ಗಿಟ್ಟೆ ಎಲ್ಲ ಹಾಕ್ತಾರೆ. ನಾವು ಮೊಟ್ಟೆ ಸಮೇತ ಯೂಸ್ ಮಾಡದೆ ನಾವು ಇಲ್ಲಿ ಈ ಹೋಟೆಲಲ್ಲಿ ನಮ್ಮದು ತಂದೂರು ಮತ್ತು ಎಲ್ಲ ಐಟಮ್ಸು ನಾವು ಮಾಡ್ತಾಯಿದ್ದೀವಿ. ಬ್ಯಾಂಕ್ವೆಟ್ ಹಾಲ್ ಇದೆ. ಒಂದು 150 ಜನ ಒಟ್ಟಿಗೆ ಕೂತ್ಕೋಬೋದು. ಮತ್ತು IT ಸೆಮಿನಾರ್ಸ್ ರೆಗ್ಯುಲರ್ ಬರುತ್ತೆ. ಅವ್ರು ಬಂದವ್ರಿಗೆ ಬೆಳಗ್ಗೆ ಸ್ಯಾಟರ್ಡೇ ಸೆಮಿನಾರ್ ಆಗಿ ಸಂಡೇ ನಾವು ಅವ್ರಿಗೆ ಔಟಿಂಗ್ ಕರ್ಕೊಂಡು ಹೋಗ್ತೀವಿ. ಏನಿದೆ ಎಕ್ಸ್ಟ್ರೀಮ್ ಡ್ರೈವ್ ಏನಿದೆ ಅದೆಲ್ಲ ಅಲ್ಲಿ ಆಗುತ್ತೆ. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅನ್ನೋ ಮಾತಿದೆ. ಆದರೆ ನಮ್ಮ ಕ್ರಿಸ್ಟಲಿನ್ ಹೋಟೆಲ್ನವರು ಏನೇ ಮಾಡಿದ್ರು ಅದು ಅತಿಥಿಗಳಿಗಾಗಿ. ಅವರೇ ಹೇಳಿದ ಹಾಗೆ ಅತಿಥಿ ದೇವೋಭವ, ಇದನ್ನು ಅವರು ಲಿಟ್ರಲಿ ಪಾಲಿಸ್ತಾರೆ. ಚಿಕ್ಕಮಗಳೂರಿನ ಚೊಕ್ಕ ಮಲ್ಲಿಗೆ ಈ ನಮ್ಮ ಕ್ರಿಸ್ಟಲಿನ್ ಹೋಟೆಲ್. ಸ್ನೇಹಿತರೆ, ಮರೆತು ನಿರಾಶರಾಗಿದ್ದೀರಿ. ಇದು ಕ್ರಿಸ್ಟಲಿನ್. ನಾನು ಮೇಘಾ ತೀರ್ಥಪುರ, ಸೈನಿಂಗ್ ಆಫ್.